ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಸೊ ಇವತ್ತು ನನ್ನ ಬೆಳಗ್ಗಿನ ಬ್ಯುಸಿ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 7ರಿಂದ 10 ಗಂಟೆವರೆಗೂ ನಾನು ನಾರ್ಮಲಿ ಬ್ಯುಸಿಯಾಗಿರ್ತೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾವಾಗ ದೋಸೆ ಅಥವಾ ಪಡ್ಡು ಪ್ರಿಪೇರ್ ಮಾಡ್ತೀನಿ, ನಮ್ಮ ಮನೇಲಿ ಕೆಂಪು ಚಟ್ನಿ ಈಸ್ ಮಸ್ಟ್. ಸೊ ಹಾಗಾಗಿ ಫಸ್ಟ್ ನಾನು ಒಂದು ಅಟ್ಲೀಸ್ಟ್ 1 ಅವರ್ ಬಿಸಿ ನೀರಲ್ಲಿ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಡಬೇಕು. ಅದು ಮೆತ್ತಗಾಗಬೇಕು. ಅದಾದಮೇಲೆ ಒಂದು ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿ, 1-2 ಸ್ಪೂನ್ ಎಣ್ಣೆ ಹಾಕಿ ನಡೆಯುತ್ತೆ. ಅದಕ್ಕೆ ಜೀರಿಗೆ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಹಾಕಬೇಕು. ತುಂಬ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಅದಾದಮೇಲೆ ಕೊರಿಯಂಡರ್ ಸೀಡ್ಸ್ನ ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಯೂಶ್ವಲಿ ಹಾಕ್ತೀನಿ. ಸೊ ಹಾಕಿ ತುಂಬ ಲೋ ಫ್ಲೇಮಲ್ಲಿ, ಅಂದರೆ ನಾನಿಲ್ಲಿ 100 ಡಿಗ್ರಿ ಟೆಂಪ್ರೇಚರ್ ಇಟ್ಕೊಂಡಿದ್ದೀನಿ, ಅಷ್ಟರಲ್ಲೇ ಸ್ಲೋ ಆಗಿ ಫ್ರೈ ಮಾಡಿ. ಬ್ಯಾಡಗಿ ಮೆಣಸಿನ್ಕಾಯಿಂದ ಎಲ್ಲ ಬೀಜನೂ ರಿಮೂವ್ ಮಾಡಿ ಇವಾಗ ಫ್ರೈ ಮಾಡ್ತಿರೋ ಪ್ಯಾನ್ಗೆ ಹಾಕಿದೆ. ಇನ್ ಕೇಸ್ ಏನಾದರೂ ನೀವು ಬೀಜ ರಿಮೂವ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಮತ್ತು ನಿಮಗೆ ಖಾರ ತಿಂದು ಜಾಸ್ತಿ ಅಭ್ಯಾಸ ಇಲ್ಲ ಅಂದರೆ ಈ ಬೀಜ ಸಮೇತ ನೀವೇನಾದರೂ ಚಟ್ನಿ ಮಾಡಿದರೆ ನಿಮಗೆ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೀಜನ ರಿಮೂವ್ ಮಾಡಿ, ಅದು ಒಳ್ಳೆಯದು. ಚಟ್ನಿ ಹೇಗಿದ್ದರೂ ಖಾರವಾಗೇ ಇರುತ್ತೆ. ಬೀಜ ಇದ್ದರೆ ಇನ್ನೂ ಜಾಸ್ತಿ ಖಾರ ಆಗುತ್ತೆ. ನಾನು ಇದನ್ನು ಆ ಥರ ಕೊಡೋದ್ರಿಂದ ನಾನು ಬೀಜನ ಯಾವಾಗಲೂ ರಿಮೂವ್ ಮಾಡ್ತೀನಿ. ಬೀಜ ಇನ್ ಕೇಸ್ ಏನಾದರೂ ಜಾಸ್ತಿ ಇದ್ದು ಅವನೇನೋ ತಿಂದ ಅಂತ ಹೇಳಿದ್ರೆ ಅವನೊಂದು 2 ದಿನ ಅವನ ಹೊಟ್ಟೆನೂ ಕೆಡುತ್ತೆ, ನಮ್ಮ ಹೊಟ್ಟೆನೂ ಕೆಡುತ್ತೆ. ಯಾಕಂದರೆ ನಾವು ಅಷ್ಟಾಗಿ ಖಾರ ತಿಂದು ರೂಢಿ ಇಲ್ಲ. ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರು, ಸಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದನ್ನು ಆಗಷ್ಟೇ ನೀರಿಂದ ತೆಗೆದಿರ್ತೀವಿ, ಡೈರೆಕ್ಟಾಗಿ ಬಿಸಿಯಾಗಿರೋ ಪ್ಯಾನ್ಗೆ ಹಾಕಿರ್ತೀವಿ. ಜಸ್ಟ್ ಬಿ ಕೇರ್ಫುಲ್. ಇದನ್ನು ಜಾಸ್ತಿ ಹೊತ್ತು ಹುರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದು 2 ಮಿನಿಟ್ಸ್ ಹುರಿದ್ರೆ ಸಾಕು. ನಾವು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ತಣ್ಣಗಾಗೋಕ್ಕೆ ಒಂದು 10 ನಿಮಿಷ ಆಗುತ್ತೆ. 10 ನಿಮಿಷ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಸ್ಪೂನ್ ಪುಟಾಣಿ ಹಾಕಿ. ಪುಟಾಣಿ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಅದನ್ನು ಹೆಚ್ಚಿಗೆ ಹಾಕಿದರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದಮೇಲೆ 1 ಆನಿಯನ್ನ ನಾನಿಲ್ಲಿ ಚಾಪ್ ಮಾಡಿ ಹಾಕಿರೋದು. ಇವೆರಡನ್ನೇ ಫಸ್ಟು ನೀವು ಮಿಕ್ಸಿ ಮಾಡ್ಕೊಂಬರ್ಬೇಕಾಗುತ್ತೆ. ಈ ಥರ ಕಾಣಿಸುತ್ತೆ. ಅಟ್ ದಿಸ್ ಸ್ಟೇಜ್ ಯು ಹ್ಯಾವ್ ಟು ಆ್ಯಡ್ ಫ್ರೈ ಮಾಡಿರೋ ಎಲ್ಲ ಮಸಾಲೆನೂ ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ವಿತೌಟ್ ಆ್ಯಡಿಂಗ್ ಎನಿ ವಾಟರ್ ಯು ಹ್ಯಾವ್ ಟು ಗ್ರೈಂಡ್ ಇಟ್. ಸೊ ಇವಾಗ ಗ್ರೈಂಡ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಒಂದು ಸಾರಿ ಗ್ರೈಂಡ್ ಮಾಡಿದ ಮೇಲೆ ನೀವು ಸ್ವಲ್ಪ ನೀರು ಹಾಕಬೇಕು. ಇನ್ ಕೇಸ್ ಏನಾದರೂ ನೀವು ನೀರನ್ನು ಜಾಸ್ತಿ ಹಾಕಿದರೆ ಇದು ನೀರು ಚಟ್ನಿ ಆಗೋಗ್ಬಿಡುತ್ತೆ. ನಮಗೆ ಕೆಂಪು ಚಟ್ನಿ ಆ್ಯಕ್ಚುಲಿ ಗಟ್ಟಿಯಾಗಿ ಬೇಕಾಗಿರೋದು. ಸೊ ಹಾಗಾಗಿ ನೀರನ್ನ ಸ್ವಲ್ಪ ಹಾಕಿ. ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಇದು ಹೋಟೆಲ್ ಸ್ಟೈಲಲ್ಲಿ ಮಾಡಿರೋ ಚಟ್ನಿ ಥರನೇ ಫೀಲ್ ಕೊಡುತ್ತೆ. ಆಮೇಲೆ ಇದನ್ನು ನೀವು ಸ್ಟೋರ್ ಮಾಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ಅಟ್ಲೀಸ್ಟ್ 1 to 2 ವೀಕ್ಸ್ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ನಾನು ಇದನ್ನು ಆವಾಗವಾಗ ದೋಸೆ ಮತ್ತು ಪಡ್ಡು ಮಾಡಿದಾಗ ಯೂಸ್ ಮಾಡ್ತೀನಿ. ಸೊ ಪಡ್ಡು ದೋಸೆ ಮಾಡಿದಾಗ ದಿಸ್ ಇಸ್ ಮ್ಯಾಂಡೇಟ್ರಿ. ಇಲ್ಲ ಅಂದರೂ ನೀವು ಇದನ್ನು ಅನ್ನಕ್ಕೆ, ಚಪಾತಿಗೆ ಕೂಡ ಹಚ್ಕೊಂಡು ತಿನ್ಬೋದು. ಇದು ಆ ಥರ ಫೇವ್ರೇಟ್. ಸೊ ನಾವು ದೋಸೆ ಮಾಡಿದಾಗ ಇದು ಒಂದಿದ್ದರೆ ಸಾಕು. ಕೊಕೊನಟ್ ಚಟ್ನಿ ಮಾಡೋದು ಬೇಡ ಅಂತ ಹೇಳ್ತಾನೆ. ಸೊ ಅವ್ನ ಸ್ಕೂಲ್ಗೆ ಲೇಟ್ ಆಗ್ತಾಯಿತ್ತು. ನಾನು ಫಸ್ಟ್ ಪ್ರಿಪೇರ್ ಮಾಡಿರೋದು ರೆಡ್ ಚಟ್ನಿ. ನಾನು ಕೆಂಪು ಚಟ್ನಿ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಬೇಗ ಬಂದು ಒಂದು ದೋಸೆ ಮಾಡ್ದ. ಇವಾಗ ಒಂದು ದೋಸೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಹಾಕಿ ಕೊಟ್ಟೆ. ನನ್ನ ಹಸ್ಬೆಂಡೇ ಇವಾಗ ನನ್ನ ಪಾಪುಗೆ ಊಟ ಮಾಡಿಸ್ತಾ ಇರೋದು. ಅವನು ಫುಲ್ ಆಟ ಆಡ್ಕೊಂಡು ತಿಂತಾನೆ, ಬೇಗ ತಿನ್ನೋದಿಲ್ಲ. ಸೊ ಆಟ ಆಡಿಕೊಂಡು ಅದು ಇದು ಕ್ವಶನ್ ಕೇಳಿಕೊಂಡು ಇದು ಯಾಕೆ ಹಾಗಿದೆ, ಅದು ಯಾಕೆ ಹಿಂಗಿದೆ, ಬೇಕು ಅಂತ ಅವನಿಗೆ ಗೊತ್ತು. ಈ ಥರ ನಾಟಕ ಮಾಡಿ ಲೇಟಾಗಿ ಸ್ಕೂಲಿಗೆ ಹೋದರೆ ಆಯಿತು ಅಂತ. ಸೊ ಫುಲ್ ಮಾತಾಡಿಕೊಂಡು ತಿಂತಾಯಿದ್ದಾನೆ. ನಾನು ಅವನಿಗೆ ಬಾಕ್ಸಿಗೆ ಏನು ಬೇಕು ಅಂತ ಕೇಳಿದೆ. ಅಷ್ಟೊತ್ತಿಗೆ ಅವನು ಬಂದು ಹೇಳ್ತಿದ್ದಾನೆ, ಅಮ್ಮ ಬ್ಯಾಗಿಗೆ ಹಶ್ವಾಗಿದೆ, ದೋಸೆ ತಿನ್ಸೋಣ ಇವಾಗ, ಬಾ ದೋಸೆ ತಿನ್ನಿಸ್ಬಾ ಬ್ಯಾಗಿಗೆ ಅಂತ ಹೇಳ್ತಿದ್ದಾನೆ. ಇವಾಗ ಅವ್ರ ಪಪ್ಪ ಹೇಳ್ತಿದ್ದಾರೆ, ಬ್ಯಾಗ್ ಎಲ್ಲಮ್ಮ ದೋಸೆ ತಿನ್ನುತ್ತೆ ಅಂದರೆ, ಇಲ್ಲಮ್ಮ ಅದಕ್ಕೆ ಹಶ್ವಾಗಿದೆ, ತಿನ್ನಿಸು ಅಂತ ಹಠ ಮಾಡ್ತಿದ್ದ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ತುಂಬ ಜನ ನನಗೆ ಕೇಳಿದ್ದಾರೆ ಆವಾಗವಾಗ ಬಂದು, ಮಗುನ ಯಾಕೆ ಮಾಡಿಕೊಂಡು ಏನು ಅಚೀವ್ಮೆಂಟ್ ಮಾಡಿದೆ, ಮಗು ಒಂದು ಲಯಬಿಲಿಟಿ,
ಮಗು ಬೆಳೆಸ್ಬೇಕಾದ್ರೆ ಇಷ್ಟು ಖರ್ಚಾಗುತ್ತೆ, ಅಷ್ಟು ಖರ್ಚಾಗುತ್ತೆ, ಸ್ಕೂಲ್ ಫೀ ಜಾಸ್ತಿ, ಅದೆಲ್ಲ ಒಪ್ಕೋತೀನಿ. ಆದರೆ ಮಗು ಕೊಡೋ ಖುಷಿನ ನಿಮಗೆ ಜಗತ್ತಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಇನೋಸೆನ್ಸಿಂದ ಅವ್ರು ಬಂದು ನಿಮಗೆ ಕ್ವಶನ್ ಕೇಳೋದಾಗಿರಲಿ, ಇಲ್ಲ ಚಿಕ್ಕ ಮಗು ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನನ್ನನ್ನು ನೋಡೋದಾಗಿರಲಿ, ಅದಕ್ಕೆ ನಾನು ಫೀಡ್ ಮಾಡಿದಾಗ ಅದನ್ನು ನೋಡಿ ಖುಷಿಯಿಂದ ನಕ್ಕಿರೋದು, ನಾನು ಅದನ್ನು ಯಾವುದನ್ನು ಮರೆಯೋಕ್ಕಾಗಲ್ಲ. ಮೋಸ್ಟ್ಲಿ ನನಗೆ ನನ್ನ ಆತ್ರೇಯ ಕೊಟ್ಟಿರೋ ಖುಷಿ ಜಗತ್ತಲ್ಲಿ ಯಾರು ಕೊಡೋಕ್ಕಾಗಲ್ಲ, ಅಷ್ಟು ಖುಷಿನ ಕೊಟ್ಟಿದ್ದಾನೆ. ಮನೇಲಿ ಹೇಗಿದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರ್ತಾನೆ. ಬಾಕ್ಸಿಗೆ ಯೂಶ್ವಲಿ ನಾನು ಫ್ರೂಟ್ನೇ ಕೊಡೋದು. ಅವನಿಗೆ ಇವತ್ತು ಯಾವ್ದು ಬೇಕು ಅಂತ ಕೇಳಿದ ತಕ್ಷಣ ಅಮ್ಮ ದಾಳಿಂಬೆ ಹಾಕು ಅಂತ ಹೇಳ್ದ. ಲಕ್ಕಿಲಿ ದಾಳಿಂಬೆ ಇತ್ತು ಮನೇಲಿ, ಸೊ ಹಾಕಿದೆ. ಸೊ ಅವ್ನ ಲಂಚ್ ಬಾಕ್ಸ್ ರೆಡಿ ಆಯಿತು. ನನಗೆ ಮತ್ತು ನನ್ನ ಪಾರ್ಟ್ನರ್ಗೆ ಕೆಂಪು ಚಟ್ನಿ ಇದ್ದರೆ ಸಾಕಾಗೋದಿಲ್ಲ, ನಮಗೆ ಕೋಕೋನಟ್ ಚಟ್ನಿನೂ ಬೇಕು. ಸೊ ಹಾಗಾಗಿ ನಾನಿಲ್ಲಿ ಕೋಕೋನಟ್ ಚಟ್ನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು 2 ಸ್ಪೂನ್ಸ್ ಆಗೋಷ್ಟು ಶೇಂಗಾನ ಹಾಕಿದ್ದೀನಿ. ಫಸ್ಟು ಶೇಂಗಾನ ಫ್ರೈ ಮಾಡ್ಕೊಂಡು ಬನ್ನಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸಲ್ಲಿ ಮಾಡ್ತಾಯಿದ್ರೆ, ಇಲ್ಲ ಇಂಡಕ್ಷನಲ್ಲಿ ಮಾಡ್ತಾಯಿದ್ರೆ ಟೆಂಪ್ರೇಚರ್ನ ಲೋವೆಸ್ಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಪುಟಾಣಿನ ಹಾಕಿ ಪುಟಾಣಿನೂ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಎರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ. ಕೊನೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ, ಹುಣಸೆಹಣ್ಣು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹುಣಸೆಹಣ್ಣನ್ನು ಸ್ಕಿಪ್ ಮಾಡಿ. ಸೊ ಇದಿಷ್ಟನ್ನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಆತ್ರೇಯ ಆಲ್ಮೋಸ್ಟ್ ರೆಡಿ ಆಗ್ತಿದ್ದಾನೆ. ಸೊ ನಾನು ಚಟ್ನಿ ರೆಸಿಪಿನ ಬಂದು ಕಂಟಿನ್ಯೂ ಮಾಡ್ತೀನಿ. ಅದು ಹೇಗಿದ್ದರೂ ಸ್ವಲ್ಪ ತಣ್ಣಗಾಗಬೇಕು. ಆತ್ರೇಯಂಗೆ ಅವ್ರ ಪಪ್ಪ ರೆಡಿ ಮಾಡ್ತಿದ್ದಾರೆ. ಸೊ ಅವ್ನು ಫುಲ್ ಗಲಾಟೆ. ಅವ್ನು ರೆಡಿ ಮಾಡ್ತಿದ್ರೆ ಓಡಾಡ್ತಿರ್ತಾನೆ ಮನೆ ತುಂಬ. ಅವ್ರ ಪಪ್ಪನ ಕೈಯಿಂದನೇ ಸಹಿಸ್ಕೊಳಕ್ಕಾಗಲ್ಲ. ನಾನೇನಾದ್ರು ಇದನ್ನು ನಳಿಸೇ ಬಿಡ್ತಾನೆ ಇವನು, ಅಷ್ಟು ಕಿರಿಕಿರಿ ಮಾಡ್ತಿರ್ತಾನೆ. ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಅದೇನೋ ರಾಗ, ಏನೇನೋ ಕ್ವಶನ್ಸ್ ಬರುತ್ತೆ, ಏನೇನೋ ಕೇಳ್ತಿರ್ತಾನೆ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ. ನೋಡಿ ಇವಾಗ ಹೆಂಗೆ ಮಾಡ್ತಿದ್ದಾನೆ. ಬ್ಯಾಂಗ್ಳೂರು ವೆದರ್ ನಿಮಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಬೆಳಗ್ಗೆ. ಸೊ ಹಾಗಾಗಿ ಅವನಿಗೆ ಪುಲ್ಲೋರು ಹಾಕಿ ಕಳಿಸ್ತಾ ಇದ್ದೀವಿ. ನಾವು ಹಿ ಗಾಟ್ ರೆಡಿ. ಯೂಶ್ವಲಿ ಅಮ್ಮ ನಿನ್ನ ಜೊತೆನೇ ಕೂಡ್ತೀನಿ ಹಿಂದಿನ ಸೀಟಲ್ಲಿ ಅಂತ ಹೇಳ್ತಿದ್ದ. ಇವತ್ತು ಯಾಕೋ ಅಪ್ಪನ ಮೇಲೆ ಲವ್ ಜಾಸ್ತಿ ಆಗಿದೆ, ಹಾಗಾಗಿ ಮುಂದೆ ಹೋಗಿ ನಿಂತ್ಕೊಂಡಿದ್ದಾನೆ. ಸರಿ, ಅವನಿಗೆ ಸ್ಕೂಲಿಗೆ ಹೋಗಿ ಡ್ರಾಪ್ ಮಾಡಿ ಬರ್ತೀವಿ. ಲೆಟ್ಸ್ ಕಮ್ ಬ್ಯಾಕ್ ಟು ಕೋಕೋನಟ್ ಚಟ್ನಿ ರೆಸಿಪಿ. ಆತ್ರೇಯನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಮೇಲೆ ಕೋಕೋನಟ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಮಾತ್ರ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬಂದೆ. ಸೊ ಅದಕ್ಕೆ ನಾನು ಹುರಿದಿಟ್ಕೊಂಡಿರೋ ಶೇಂಗಾ, ಪುಟಾಣಿ, ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಈ ಸ್ಟೇಜಲ್ಲಿ ನಾನು 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಉಪ್ಪನ್ನು ಲಾಸ್ಟಿಗೂ ಒಂದು ಸಾರಿ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇವಾಗ ನೀವು ನೀರು ಹಾಕಬೇಡಿ, ಜಸ್ಟ್ ಉಪ್ಪನ್ನು ಮಾತ್ರ ಹಾಕಿ. ನೀವು ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡೋದ್ರಿಂದ ಇದು ಫೈನಾಗಿ ಪೇಸ್ಟ್ ಆಗುತ್ತೆ, ಚಟ್ನಿ ಚೆನ್ನಾಗಿ ಬರುತ್ತೆ. ನೀವೇನಾದರೂ ನೀರು ಹಾಕಿಬಿಟ್ರೆ ಸ್ವಲ್ಪ ಗಟ್ಟಿಯಾಗಿ ಅಲ್ಲಲ್ಲೇ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ಗ್ರೈಂಡ್ ಮಾಡಿ. ಕೊನೆಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಡಿ. ಸೊ ನೀವು ಜಾಸ್ತಿ ನೀರು ಹಾಕಿದಾಗ ನೆನಪಲ್ಲಿ ಇಟ್ಕೊಳ್ಳಿ, ಉಪ್ಪು ಹುಳಿ ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗಿರೋದಿಲ್ಲ. ನೀವು ಇನ್ನೊಂದು ಸಾರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಬಾಣಂತನದ ಟೈಮಲ್ಲಿ ನನಗೆ ಅಡುಗೆ ಮನೆ ಕೆಲಸ ಮಾಡೋದು ಜಾಸ್ತಿ ಕಷ್ಟ ಅನಿಸೋದು. ಸೊ ಅವಾಗೆಲ್ಲ ನನ್ನ ಹಸ್ಬೆಂಡ್ ಬಂದು ತರಕಾರಿನ ಚಾಪ್ ಮಾಡಿ ಕೊಡೋದು, ಇಲ್ಲಾಂದರೆ ಈ ಥರ ದೋಸೆ ಮಾಡೋದು, ಈ ಥರ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದ. ಸೊ ಇದು ಆವಾಗಿಂದ ಕಂಟಿನ್ಯೂ ಆಗ್ತಾಯಿದೆ. ನಾನು ಜಸ್ಟ್ ಚಟ್ನಿ ಮಾಡೋದಾಯಿತು ಅಂತ ಹೇಳಿಬಿಟ್ರೆ ಸಾಕು, ವಿತ್ ಫುಲ್ ಇಂಟ್ರೆಸ್ಟ್ ನನ್ನ ಹಸ್ಬೆಂಡೇ ಬಂದು ದೋಸೆ ಮಾಡ್ತಾನೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಅವನೇ ದೋಸೆ ಮಾಡ್ತಿರೋದು. ದೋಸೆ ಬ್ಯಾಟರ್ ನಮ್ಮ ಮನೆಯಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಬಿಕಾಸ್ ವಿ ಆರ್ ಯೂಸಿಂಗ್ ಅನ್ಪಾಲಿಶ್ಡ್ ಊರದ್ ದಾಲ್. ಮೊದಲೆಲ್ಲ ಪಾಲಿಶ್ಡ್ ಉದ್ದಿನಬೇಳೆನ ಯೂಸ್ ಮಾಡ್ತಾಯಿದ್ವಿ. ರೀಸೆಂಟ್ಲಿ ವಿ ಗಾಟ್ ಶಿಫ್ಟೆಡ್ ಟು ಅನ್ಪಾಲಿಶ್ಡ್ ಊರದ್ ದಾಲ್. ಇದು ಮೋರ್ ಹೆಲ್ದಿಯರ್ ದ್ಯಾನ್ ದ ಪಾಲಿಶ್ಡ್ ಊರದ್ ದಾಲ್ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ನ ಮಾಡಿದ್ದೀವಿ ನಮ್ಮ ಬ್ಯಾಟರಲ್ಲಿ. ಇವಾಗ ನನ್ನ ಹಸ್ಬೆಂಡು ನಾನು ಮಾಡಿರೋ ಕೆಂಪು ಚಟ್ನಿನ ದೋಸೆಗೆ ಹಚ್ತಾ ಇದ್ದಾನೆ. ಸೊ ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ನೋಡಿ. ಚೆನ್ನಾಗಿರುತ್ತೆ ಇದು. ಸೊ ನನ್ನ ಹಸ್ಬೆಂಡು ಈ ಥರ ಬಂದು ಹೆಲ್ಪ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸುತ್ತೆ. ನಾನು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಕೆಲವೊಂದು ಸಾರಿ ನಾನು ಸ್ಟ್ರೆಚಿಂಗ್ ಎಕ್ಸಸೈಸ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಈ ಟೈಮಲ್ಲಿ. ಸೊ ಹೀಗಿರುತ್ತೆ ನನ್ನ ದಿನ. ಒಂಥರ ನಾನು ಪುಣ್ಯವಂತೆ.
ನನ್ನ ಹಸ್ಬೆಂಡ್ ಬರೀ ದೋಸೆ ಮಾಡೋದಷ್ಟೇ ಇಲ್ಲ, ಇವಾಗ ನೋಡಿ ರಾಗಿ ಅಂಬ್ಲಿನೂ ಮಾಡ್ತಿದ್ದಾನೆ. ಎವ್ರಿ ಆಲ್ಟರ್ನೇಟ್ ಡೇಸ್ ನಮ್ಮ ಮನೆಯಲ್ಲಿ ರಾಗಿ ಅಂಬ್ಲಿ ಇರುತ್ತೆ ಬ್ರೇಕ್ಫಾಸ್ಟ್ ಏನೇ ಮಾಡಿದರೂ ರಾಗಿ ಅಂಬ್ಲಿ ಇದ್ದೇ ಇರುತ್ತೆ. ಒಂದಿನ ಚಿಯಾ ಸೀಡ್ಸ್ ವಾಟರ್ ಇರುತ್ತೆ, ಒಂದಿನ ರಾಗಿ ಅಂಬ್ಲಿ ಇರುತ್ತೆ. ಈ ಥರ ನನ್ನ ಹಸ್ಬೆಂಡೇ ಡಿಸೈಡ್ ಮಾಡಿರೋದು. ಈ ಚೇಂಜಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಹಸ್ಬೆಂಡು, ನಾನು ಜಸ್ಟ್ ಫಾಲೋ ಮಾಡ್ತೀನಿ. ಇವಾಗ ನೋಡಿ ರಾಗಿ ಅಂಬ್ಲಿ ರೆಡಿ ಆಗೋಯ್ತು. ದೋಸೆ, ಕೆಂಪು ಚಟ್ನಿ, ಕೊಕೊನಟ್ ಚಟ್ನಿ, ರಾಗಿ ಅಂಬ್ಲಿ ಇಷ್ಟಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಐ ಹೋಪ್ ಯು ಎಂಜಾಯ್ಡ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಟಾಟಾ.